ಹಾರ್ಟ್ನ ಯಾರಿಗೆ ಬಿಡಿಸಿದ್ದಾರೆ ಗೊತ್ತಾ? ಇವತ್ತು ನಮ್ಮ ಅಪ್ಪನ ಬರ್ಡೇ ಇತ್ತು. ಹಾಗಾಗಿ ಫಸ್ಟ್ ಟೈಮ್ ಅವ್ರ ಲೈಫಲ್ಲೇ ಕಾರ್ಡ್ ಮಾಡಿಬಿಟ್ಟು ಕೊಡೋಣ ಅಂತ ಅಂದ್ಬಿಟ್ಟು ಕಾರ್ಡ್ ಮಾಡಿ ಕೊಟ್ಟಿದ್ರು. ಆಮೇಲೆ ಇದು ನಮ್ಮ ಅಪ್ಪ ಹೊರಗಡೆ ಹೋದಾಗ ನಾನು ಗ್ಯಾಪಲ್ಲಿ ಮಾಡಿರೋ ಡೆಕೋರೇಷನ್ ನೋಡ್ಕೊಂಡು ಬನ್ನಿ. ಬರ್ತ್ಡೇ ಬಂದು ನಮ್ಮ ಅಪ್ಪಂದು, ಬಟ್ ಗಿಫ್ಟ್ ಮಾತ್ರ ನಮ್ಮ ತಂಗಿ ತೊಗೊಂಡ್ಳು. ಅವಳು ತುಂಬ ದಿನದಿಂದ ಬೇಕು ಬೇಕಂತ ಇದ್ಲು, ಬಟ್ ಅಪ್ಪನ ದಿನ ಬರ್ಡೇ ದಿನ ತೊಗೊಂಡ್ರೆ ಮೆಮೊರೇಬಲ್ ಆಗಿರುತ್ತೆ ಅಂತ ತೊಗೊಂಡ್ಳು. ಆಮೇಲೆ ನಮ್ಮ ಅಪ್ಪ ಬಂದ ತಕ್ಷಣ ಅವ್ರು ಮಾಡಿರೋ ಇದು ಡೆಕೋರೇಷನ್ ನೋಡಿ ಈ ಥರ ರಿಯಾಕ್ಷನ್ ಕೊಟ್ಟರು. ನಮ್ಮ ಅಪ್ಪ ಅವ್ರ ಲೈಫ್ ಟೈಮಲ್ಲೇ ಒಂದು ಸತಿನೂ ಕೇಕ್ ಕಟ್ ಮಾಡಿರಲಿಲ್ವಂತೆ. ಹಾಗಾಗಿ ನಾನು ಇವತ್ತು ಅವ್ರಿಗೆ ಕೇಕ್ ಕಟ್ ಮಾಡಿಸೋಣ ಸರ್ಪ್ರೈಸಾಗಿ ಅಂದ್ಬಿಟ್ಟು ಡೆಕೋರೇಷನ್ ಎಲ್ಲ ಮಾಡಿ ಮೊದಲೇ ಇಟ್ಬಿಟ್ಟು, ಆಮೇಲೆ ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಮಕ್ಕಳನ್ನೂ ಕರೆದ್ಬಿಟ್ಟು ಅವ್ರ ಬರ್ಡೇಗೆ ಎಲ್ಲ ಅವ್ರನ್ನೆಲ್ಲ ಕೂರಿಸ್ಬಿಟ್ಟು ಕೇಕ್ ಕಟ್ ಮಾಡಿದ್ವಿ. ಅದಾದಮೇಲೆಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ. ಅವ್ರಿಗೆಲ್ಲ ಶಾಕು, ಚಾಕ್ಲೇಟ್ ಬದಲು ರವೆ ಉಂಡೆ ಕೊಡ್ತಿದ್ದಾರೆ ಅಂತ. ಬಿಕಾಸ್ ನಮ್ಮ ಅಪ್ಪನ ಫೇವ್ರೇಟ್ ಫುಡ್ಡು ರವೆ ಉಂಡೆ ಆಗಿದ್ದರಿಂದ ಎಲ್ಲರಿಗೂ ನಮ್ಮ ಅಪ್ಪ ಚಾಕ್ಲೇಟ್ ಬದಲು ರವೆ ಉಂಡೆನೇ ಕೊಟ್ಟರು. ಹಾಗೆ ಎಲ್ಲ ಮುಗಿಸ್ಕೊಂಡು ನಾವು ಮತ್ತು ನಮ್ಮ ಕಸಿನ್ಸು ಎಲ್ಲರೂ ಸೇರಿಬಿಟ್ಟು ನಾವು ಡಿನ್ನರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ನಮ್ಮ ಅಪ್ಪನೂ ಕರ್ಕೊಂಡು ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲರೂ ಈ ಥರ ಕುತ್ಕೊಂಡು ಹೋದ್ವಿ. ಈವನ್ ಡಿನ್ನರಲ್ಲೂ ಅಷ್ಟೇ ನಾನು ಜಾಸ್ತಿ ಏನು ಆರ್ಡ್ರ್ ಮಾಡೋಕ್ಕೆ ಹೋಗಲಿಲ್ಲ. ಅವಣ್ಣಂಗೆ ಹೇಳಿಬಿಟ್ಟೆ ಚೆನ್ನಾಗಿರೋದು ಕೊಡಿ ಅಂತ. ಅದಕ್ಕೆ ಅವಣ್ಣ ನಮಗೆ ಸಖತ್ತಾಗಿರೋದು ರೆಕಮೆಂಡ್ ಮಾಡಿಬಿಟ್ಟು ಸಖತ್ತಾಗಿರೋ ಊಟ ಮಾಡ್ಕೊಂಡು ಬಂದ್ವಿ ಅಂತ ಹೇಳ್ಬೋದು. ಈವನ್ ಪ್ರೈಸ್ ಕೂಡ ರೀಸನೇಬಲ್ ಆಗೇ ಇತ್ತು ಅನಿಸ್ತು. ಈ ಥರ ಎಲ್ಲ ನಾವು ನೋಡೇ ಇರಲಿಲ್ಲ. 2-3 ಟೈಮ್ಸ್ ಹೋಗಿದ್ವಿ, ಬಟ್ ಸ್ಟಿಲ್ ಈ ಥರ ಎಲ್ಲ ಡಿಶಸ್ ನೋಡಿರಲಿಲ್ಲ. ಹಾಗಾಗಿ ನಮಗೆ ಫುಲ್ ಸರ್ಪ್ರೈಸಸ್ಸಿಂದ ಸಖತ್ ಅನಿಸ್ತು ಅಂತ ಹೇಳ್ಬೋದು. ಇದೆಲ್ಲ ಆದಮೇಲೆ ನಮ್ಮ ಅಪ್ಪ ಬಿಸಿನೀರು ಕುಡ್ಕೊಂಬಂದರು. ಅವ್ರು ಕಾಫಿ ಕುಡಿತೀನಿ ಅಂದರು. ನಾನು ಬೇಡ, ಊಟ ಆದಮೇಲೆ ಅಂತ ಕಾಫಿ ಅಂದ್ಬಿಟ್ಟು ಅವರಿಗೆ ಬಿಸಿನೀರು ಕೊಡಿಸ್ದೆ. ಅದೆಲ್ಲ ಮುಗಿಸಿದ್ಮೇಲೆ ಒಂದು ದೊಡ್ಡ ಡಿಸಿಷನ್ ಆಗೋ ಥರ ಆಗಿಬಿಟ್ಟಿತ್ತು ನಮಗೆ. ಫೈನಲಿ ಏನೋ ಒಂದು ಡಿಸೈಡ್ ಮಾಡ್ಕೊಂಡು ಐಸ್ ಕ್ರೀಮ್ ತೊಗೊಂಡ್ವಿ. ಎಲ್ಲರೂ ತಿನ್ಕೊಂಡು ಮನೆಗೆ ಬಂದ್ವಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.